ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 12 ರಾಶಿಗಳಿಗೆ ಏಪ್ರಿಲ್ ಮಾಸದಲ್ಲಿ ಆಗುವಂತಹ ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇವೆ. ಮುಖ್ಯವಾಗಿ ಯುಗಾದಿ ಆರಂಭವಾಗಿದೆ. ಯುಗಾದಿಯಿಂದ ಗ್ರಹ ಸಂಚಾರವೂ ಈ ಬದಲಾಗಿದೆ. ಮೊನ್ನೆ ಮಾರ್ಚ್ 28ರಿಂದ ಆಗಿರುವಂತಹ ಷಷ್ಠಗ್ರಹ ಕೂಟದಿಂದ ಮತ್ತು ಮಾರ್ಚ್ 29ರಂದು ನಡೆದಿರುವಂತಹ ಶನಿ ಬದಲಾವಣೆ ಮುಖಾಂತರ 12 ರಾಶಿಗಳಿಗೆ ಈ ಗ್ರಹಗಳ ಸಂಚಾರ ಅನ್ನುವುದು ಬದಲಾಗಿ ಕೆಲವು ರಾಶಿಗಳು ಅದೃಷ್ಟ ರಾಶಿಗಳಾಗಿ ಈ ವರ್ಷ ನಮಗೆ ಗೋಚಾರವಾಗ್ತಿದೆ. ಅದರಲ್ಲಿ ಈ 12 ರಾಶಿಗಳಲ್ಲಿ ದ್ವಿತೀಯ ರಾಶಿ, ಎರಡನೇ ರಾಶಿಯಾಗಿರುವಂತಹ ವೃಷಭ ರಾಶಿಗೆ ಈ ಏಪ್ರಿಲ್ ಮಾಸದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಅಂತ ಹೇಳಿದ್ರೆ, ಅದು ಹೇಳೋದಕ್ಕೆ ಒಂಥರ ಸಂಭ್ರಮವಾಗ್ತಾ ಇದೆ, ಸಂತೋಷವಾಗ್ತಾ ಇದೆ ವೃಷಭ ರಾಶಿ ಜಾತಕರಿಗೆ. ಏಕೆಂದರೆ ಏಪ್ರಿಲ್ ತಿಂಗಳಲ್ಲಿ ಇವರಿಗೆ ಮುಖ್ಯವಾಗಿ ಒಂದು ಗ್ರಹ ಲಾಭ ಸ್ಥಾನದಲ್ಲಿದ್ದರೆ ಅದರ ಫಲಗಳು ಅಥವಾ ಕೊಡುವಂತಹ ಶುಭ ಪರಿಣಾಮಗಳು ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಷಷ್ಠಗ್ರಹ ಕೂಟ ಮುಖಾಂತರ ಅಂದರೆ ಚಂದ್ರ ಆಲ್ರೆಡಿ ಹೋಗಿ ಈಗ ಪಂಚಗ್ರಹ ಕೂಟ ಅಂದರೆ 5 ಪ್ರಧಾನ ಗ್ರಹಗಳು ಏಕಾದಶ ಭಾವದಲ್ಲಿ ಎಂತಹ ಯೋಗ ಕೊಡ್ಬೋದು ನೀವೇ ಯೋಚನೆ ಮಾಡಿ. ಒಂದೊಂಥರ ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ಹೇಳಿ ಬರುತ್ತೆ, ಅಂದರೆ ನಮಗೆ ಪ್ರಕೃತಿ ಮುಂಚಿತವಾಗಿ ಸೂಚನೆಗಳು ಕೊಡುತ್ತೆ ಅಂತ ಹೇಳ್ತಾರೆ ಅಲ್ವಾ. ಆ ರೀತಿ ವೃಷಭ ರಾಶಿಯವರಿಗೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಅದೇ ರೀತಿ ಯೋಗ ಅನ್ನೋದು ಬಂದಿದೆ. ಯಾಕಂದರೆ 5 ಗ್ರಹಗಳು ಏಕಾದಶ ಭಾವದಲ್ಲಿ ಎಂತಹ ಯೋಗವನ್ನು ಕೊಡಬಹುದು, ಎಂತಹ ಲಾಭಗಳನ್ನು ಕೊಡಬಹುದು ಅಂತ ನೀವೇ ಯೋಚನೆ ಮಾಡಬೇಕು. ಏಕೆಂದರೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ನನಗೆ ಯೋಗ ಬರಬೇಕು, ಲಾಭ ಬರಬೇಕು ಅಂದರೆ ಆಗಲ್ಲ. ಅದಕ್ಕೆ ಆದಂತಹ ಪ್ರಯತ್ನ ಮತ್ತು ನಂಬಿಕೆ, ವಿಶ್ವಾಸವನ್ನು ಇಡಬೇಕಾಗತ್ತೆ. ಯಾಕಂದರೆ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಇದ್ದೇವೆ, ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ರಾಶಿ, ಯಾವುದೇ ಸಂದೇಹ ಇಲ್ಲ. ಈ ವರ್ಷದಲ್ಲಿ ಅದಿಯೂ ಪ್ರಥಮ ಮಾಸ ಏಪ್ರಿಲ್ ತಿಂಗಳಲ್ಲಿ ಅತ್ಯದ್ಭುತವಾದಂತಹ ಶುಭ ಫಲಗಳನ್ನು ನೀಡುವುದಕ್ಕೆ ಕಷ್ಟಪಡೋರಿಗೆ, ಈಗ ಒಳ್ಳೆಯ ಜನರಿಗೆ ಒಳ್ಳೆಯ ಕಾಲ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ವೃಷಭ ರಾಶಿ ಜಾತಕದವರು ಸ್ವಭಾವ ರೀತಿಯ ಎಷ್ಟು ಒಳ್ಳೆಯವರು, ಅವರ ಒಳ್ಳೆಯ ಮನಸ್ಸಿಗೆ, ಒಳ್ಳೆಯ ತನಕ್ಕೆ, ಒಳ್ಳೆಯ ಗುಣಕ್ಕೆ ಒಳ್ಳೆಯ ಕಾಲ ಬಂದಿದೆ ಅಂತ ಹೇಳೋದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಅದ್ಭುತವಾದಂತಹ ಅದೃಷ್ಟ ಯೋಗ ಗೋಚಾರವಾಗ್ತಾ ಇದೆ ಏಪ್ರಿಲ್ ಮಾಸದಲ್ಲಿ. ಈ 5 ಮಹಾಗ್ರಹಗಳು ಏನು ಕೊಡುತ್ತೆ? ಸೌಭಾಗ್ಯ ಕೊಡುತ್ತೆ, ಸೌಕರ್ಯಗಳು ಕೊಡುತ್ತೆ, ಸೌಲಭ್ಯಗಳನ್ನು ಕೊಡುತ್ತೆ. ಇನ್ನೇನು ಬೇಕು? ಆರೋಗ್ಯವನ್ನು ಕೊಡುತ್ತೆ, ಆರ್ಥಿಕವಾಗಿಯೂ ಹಣಕಾಸನ್ನು ಕೊಡುತ್ತೆ ಮತ್ತು ಆರಂಭದಲ್ಲಿಯೇ ಆನಂದವನ್ನು ನೀಡುತ್ತೆ. ಆದ್ದರಿಂದ ವೃಷಭ ರಾಶಿಯವರಿಗೆ ಈ 5 ಗ್ರಹಗಳ ಸಂಚಾರ ಲಾಭಸ್ಥಾನದಲ್ಲಿ ಒಂದು ಮತ್ತು ಗುರುಗ್ರಹವು ದ್ವಿತೀಯ ಅಲ್ಲ. ಈ ವೃಷಭ ರಾಶಿಯಲ್ಲೇ ಸಂಚಾರವು, ಗುರುಬಲ ಒಂದು ಕಡೆ, 5 ಗ್ರಹಗಳು ಲಾಭಸ್ಥಾನದಲ್ಲಿ ಒಂದು ಕಡೆ. ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳೋದು ತಪ್ಪಾಗುತ್ತೆ, ಮುಟ್ಟಿದ್ದೆಲ್ಲ ವಜ್ರ ಅಂತಲೇ ಹೇಳ್ಬೋದು. ಆ ರೀತಿ ಅನುಕೂಲ ಮತ್ತು ಶುಭ ಫಲಗಳನ್ನು ಈ ತಿಂಗಳಲ್ಲಿ, ಈ ಮಾಸದಲ್ಲಿ ನಾವು ನೋಡಬಹುದು. ಹೀಗೆ ಮಾರ್ಚ್ 29ರಂದು ಆ ದಿನ ಶನಿ ಬದಲಾವಣೆಯಾಗಿ ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾಯಿತಾನೋ ಆಗಲೇ ವೃಷಭ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ, ಹೊಸ ಶುಭ ತಿರುವು ಮೊದಲಾಗಿದೆ ಅಂತ ನಾವು ಆರಂಭವಾಗಿದೆ. ನೀವು ಮಾಡುವಂತಹ ಪ್ರತಿ ಪ್ರಯತ್ನವು, ನೀವು ಮಾಡ್ತಾ ಇರುವಂತಹ ಪ್ರತಿ ಸಂಕಲ್ಪವು, ಪ್ರತಿ ಕಾರ್ಯವು ಯಾವುದೇ ಆತಂಕಗಳಿಲ್ಲದೆ ನೀವು 10% ಎಫರ್ಟ್ ಆದರೆ 100% ರಿಸಲ್ಟ್ ಕೊಡುವಂತಹ ಪರಿಸ್ಥಿತಿ ಈ ಸಂದರ್ಭದಲ್ಲಿ, ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. 1ಕ್ಕೆ 10 ಪಟ್ಟು ರಿಸಲ್ಟನ್ನು ಕೊಡುವಂತಹ ಕಾಲ ಆಗಿರುತ್ತೆ. ಮುಖ್ಯವಾಗಿ ನೋಡುವುದಾದರೆ ಈ ಶನಿ ರಾಹು ಯುತಿ ಅನ್ನುವುದು ಮೇ 18ರವರೆಗೆ ರಾಹು
ಇರ್ತಾರೆ, ಆದಮೇಲೆ ಬದಲಾಗ್ತಾರೆ. ಆದರೆ ಆ ಮೇ 18ರವರೆಗೂ ಈ ಶನಿ ಮತ್ತು ರಾಹು ಈ ಯುತಿ, ಈ ಮಿಲನ ಏನಿದೆಯೋ ಇದು ವೃಷಭ ರಾಶಿಯವರಿಗೆ ಹೊಸ ಪ್ರಯತ್ನಗಳು, ಹೊಸ ವ್ಯಾಪಾರಗಳು ಆರಂಭ ಮಾಡುವುದಕ್ಕೆ, ಹೊಸ ಪ್ರಯತ್ನಗಳು ಮಾಡುವುದಕ್ಕೆ, ಹೊಸ ವಿಷಯಗಳನ್ನು ಆರಂಭ ಮಾಡುವುದಕ್ಕೆ, ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಹಣಕಾಸಿನ ಲಾಭವನ್ನು ಲಾಭ ವಿಶೇಷವಾದಂತಹ ಧನಾಗಮನವನ್ನು ಕೊಡುವುದಕ್ಕೆ ಈ ಶನಿ ರಾಹು ಯುತಿ ಒಂದು ಕಡೆ ಇದ್ದಾರೆ. ಅಂದರೆ ಈ ಮಾಸದಲ್ಲಿ ಒಂದು ಗ್ರಹ ಇನ್ನೊಂದು ಗ್ರಹ ನಾನು ಮುಂದೆ ನೀನು ಮುಂದೆ ಅನ್ನೋ ರೀತಿಯಲ್ಲಿ ಒಂದು ಕಾಂಪಿಟೇಷನ್ ಸ್ಪಿರಿಟಲ್ಲಿ ಒಳ್ಳೇದು ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ನಿಮ್ಮ ಪ್ರಯತ್ನ ಮತ್ತು ಸಂಕಲ್ಪ ಅನ್ನೋದು ಮುಖ್ಯ. ಕೇಳ್ಬೋದು, ಆದ್ರೂ ನಮ್ಮದು ವೃಷಭ ರಾಶಿನೇ, ಮತ್ತು ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇಲ್ಲ ಅಂಥವರು ದಯವಿಟ್ಟು ನೀವು ನಿಮ್ಮ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ. ಏಕೆಂದರೆ ನಿಮ್ಮ ಜಾತಕದಲ್ಲಿ ಯಾವುದಾದರೂ ಕಾಲಸರ್ಪದೋಷ, ಕುಜದೋಷ, ಅರ್ಧಕಾಲ ಸರ್ಪದೋಷ, ಗುಳಿಕಾ ಸರ್ಪ, ಯಾವುದೇ ದೋಷ ಇದ್ರೂ ಈ ಗೋಚಾರ ಫಲಗಳು ಸಿಗೋದರಲ್ಲಿ ಸ್ವಲ್ಪ ಆಲಸ್ಯ ವಿಳಂಬವಾಗುತ್ತೆ. ಆದ್ದರಿಂದ ನೀವು ನಿಮ್ಮ ಪ್ರತ್ಯೇಕವಾಗಿ ನಿಮ್ಮ ಈ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡರೆ, ಆ ರೀತಿ ಏನಾದರೂ ದೋಷಗಳು ಇದ್ದಿದ್ದರಲ್ಲಿ ನೀವು ಆ ದೋಷಗಳಿಗೆ ಅನುಗುಣವಾಗಿರುವಂತಹ ಪರಿಹಾರಗಳನ್ನು ಮಾಡಿಕೊಂಡರೆ ಈ ಗೋಚಾರ ಫಲಗಳು ಖಂಡಿತ ನಿಮಗೆ ಸಿದ್ಧಿಯಾಗುತ್ತೆ. ಮುಖ್ಯವಾಗಿ ಶನಿ ರಾಹುಯುತಿ ಒಳ್ಳೆಯ ಕಾರ್ಯಕ್ರಮಗಳು, ಒಳ್ಳೆಯ ಆರಂಭವನ್ನು ಕೊಡ್ತಾ ಇದೆ. ನೀವೇನಾದರೂ ಒಂದು ಫುಡ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಮಾಡಿ ಸೂಪರಾಗಿ ಸಕ್ಸಸ್ ಆಗುತ್ತೆ. ಒಂದು ಏನಾದರೂ ಟ್ರಾವೆಲ್ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಅಥವಾ ಯಾವುದಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಇರುವಂತಹ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಪ್ರತಿಯೊಂದು ವಿಷಯಕ್ಕೂ ವೃಷಭ ರಾಶಿಯವರಿಗೆ ಈ ಮಾಸ ಅದ್ಭುತವಾಗಿದೆ. ಏಪ್ರಿಲ್ ಮಾಸ ನಿಮಗೆ ಅಂತಹ ಹೇಳಿ ಮಾಡಿಸಿರುವಂತಹ ಮಾಸ ಅನ್ನೋ ರೀತಿಯಲ್ಲಿ ಅದ್ಭುತ ಅವಕಾಶಗಳನ್ನು ನೀಡುತ್ತೆ. ಇನ್ನು ಮತ್ತೊಂದು ಶುಭ ವಿಷಯ ಏನಪ್ಪ ಅಂದರೆ, ರಾಶ್ಯಾಧಿಪತಿ ಯಾರು? ಶುಕ್ರನು ಏಕಾದಶದಲ್ಲಿರುವಂತಹ ಸಂದರ್ಭದಲ್ಲಿ ವಿಶೇಷವಾದ ಧನಲಾಭ, ಮತ್ತು ನೀವು ಏನಾದರೂ ಒಂದು ಆಸ್ತಿ ಕೊಂಡ್ಕೊಳ್ತಾ ಇದ್ದೀರಾ, ಒಂದು ಅಪಾರ್ಟ್ಮೆಂಟಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ, ಹೋಮ್ ಲೋನ್ ಟ್ರೈ ಮಾಡ್ತಾ ಇದ್ದೀರಾ, ಈ ಲೋನ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ, ಅದೆಲ್ಲ ಅನುಕೂಲ ಆಗುತ್ತೆ. ಆಸ್ತಿ ಪ್ರಯತ್ನಗಳು, ಹೊಸ ಆಸ್ತಿ ಮಾಡಿಕೊಳ್ಳಲು ಪ್ರಯತ್ನ ಆಗುತ್ತೆ. ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗಿರಬಹುದು, ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಿರ್ಬೋದು. ಪ್ರತಿಯೊಂದು ಶುಭ ವಿಶೇಷಗಳು ನಡೆಯೋದಕ್ಕೆ ರಾಶ್ಯಾಧಿಪತಿ ಶುಕ್ರ ಏಕಾದಶದಲ್ಲಿ ಇದ್ದು ಅನುಕೂಲ ಆಗುತ್ತೆ. ಇನ್ನು ಸ್ತ್ರೀಯರಿಗೆ ಹೇಳಬೇಕು ಅಂದರೆ, ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸ್ತ್ರೀಯರು ಏನಾದರೂ ಇದರಲ್ಲಿ ವಿಶೇಷವಾದಂತಹ ಉನ್ನತ ಹುದ್ದೆಗಳನ್ನು, ಒಂದು ಗೌರವ ತಂದುಕೊಡುವಂತಹ, ಹೆಸರು ಮಾಡುವಂತಹ ಮತ್ತು ಹಣ ಮಾಡುವಂತಹ ಒಂದು ವಿಶೇಷ ಯೋಗವನ್ನು ವೃಷಭ ರಾಶಿ ಸ್ತ್ರೀಯರು ಪಡೀತಾರೆ. ನಾಟ್ ಓನ್ಲಿ ಇದು ರಾಜಕೀಯ ಕ್ಷೇತ್ರವೇ ಅಲ್ಲ, ನೀವು ಯಾವ ಕ್ಷೇತ್ರದಲ್ಲಿ ಕೃಷಿ ಕೆಲಸ ಮಾಡ್ತಾ ಇರ್ತಾರೋ, ಸಾಧನೆ ಮಾಡ್ತಾ ಇರ್ತಾರೋ ಅಂತಹ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರು, ಗೌರವ, ಖ್ಯಾತಿ ತುಂಬ ಎತ್ತರಕ್ಕೆ ಉನ್ನತ ಮಟ್ಟಕ್ಕೆ ತಲುಪುತ್ತೆ. ಈ ಮಾಸದಲ್ಲಿ ವಿಶೇಷವಾಗಿ ಸ್ತ್ರೀಯರಿಗೆ ಅನುಕೂಲವಾಗ್ತಾರೆ. ಈ ಶುಕ್ರ ಮತ್ತು ಈ ಏಕಾದಶದಲ್ಲಿರುವಂತಹ ಕಾರಣದಿಂದ ಸ್ತ್ರೀಯರ ಹೆಸರಿನಲ್ಲಿ ನಿಮಗೆ ಅಲ್ಲ, ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಿಗೆ ಒಂದು ವಿಶೇಷವಾಗಿರುವಂತಹ ಉನ್ನತ ಹುದ್ದೆಗಳನ್ನು, ಅದು ನಿಮ್ಮ ಸಂಗಾತಿಗೆ ಆಗಿರ್ಬೋದು, ಸಂತಾನಕ್ಕೆ ಆಗಿರ್ಬೋದು, ಒಂದು ಉನ್ನತ ಹುದ್ದೆ ಅಥವಾ ಒಂದು ಉನ್ನತವಾದಂತಹ ಉದ್ಯೋಗವನ್ನು ಪಡೆಯುವಂತಹ ಅವಕಾಶ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಹೊಸ ಪ್ರಯತ್ನಗಳು ಖಂಡಿತವಾಗಿಯೂ ಮಾಡಿ. ಆದ್ದರಿಂದ ಪ್ರಯತ್ನ, ವಿಶ್ವಾಸ, ದೇವರ ಮೇಲೆ ನಂಬಿಕೆ ಅದೊಂದು ನೀವು ಇಟ್ಕೋಬೇಕಾಗಿರುತ್ತೆ. ಇನ್ನು ರವಿ ಬುಧ ಇವರಿಬ್ಬರೂ 11ನೇ ಸ್ಥಾನದಲ್ಲಿ ನೋಡಿ, ಹಂತವಾಗಿ ನಿಮಗೆ ಒಳ್ಳೆಯ ಶುಭ ಗಳಿಗೆಗಳು, ಶುಭ ವಿಷಯಗಳು ಯಾವ ರೀತಿ ನಡೀತಾ ಇದೆ ಅಂದರೆ, ಈ ರವಿ ಬುಧ ಇಬ್ಬರು, ಸೂರ್ಯ ಮತ್ತು ಬುಧ ಇವರಿಬ್ಬರೂ 11ನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅದ್ಭುತವಾದಂಥ ಫಲಗಳು. ನೋಡಿ, ಎಷ್ಟೋ ವರ್ಷಗಳ ಪರಿಶ್ರಮ ನಿಮ್ಮದಾಗಿರುತ್ತೆ. ಒಂದು ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯೋದಕ್ಕೆ, ಒಂದು ಒಳ್ಳೆಯ ರ್ಯಾಂಕ್ ಪಡೆಯೋದಕ್ಕೆ, ವಿದೇಶಗಳಲ್ಲಿ ವಿದ್ಯಾ ಪ್ರಯತ್ನಗಳು ಮಾಡೋದಕ್ಕೆ, ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಪ್ರಯತ್ನ ಮಾಡೋದಕ್ಕೆ, ವಿದೇಶಗಳಲ್ಲಿ ಓದಬೇಕು, ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ಕಿದೆ, ವಾಟ್ ಅಬೌಟ್ ಫಿನಾನ್ಷಿಯಲ್ ಥಿಂಗ್ಸ್ ಅಂತ ಕೇಳ್ಬೋದು. ಇದಕ್ಕೆ ಅಂತಲೇ
ಎಜುಕೇಷನ್ಸ್ ಲೋನ್ಸ್ ಅವಶ್ಯಕತೆ ಇರುತ್ತೆ. ನಿಮಗೋಸ್ಕರ ಅಂತಲೇ ಗೌರ್ಮೆಂಟ್ ಕೆಲವು ಸ್ಕಾಲರ್ಶಿಪ್, ಮೆರಿಟ್ ಸ್ಕಾಲರ್ಶಿಪ್ ಅಂತ ಸಿಗುತ್ತೆ. ನಿಮ್ಮ ತಾಯಿ ತಂದೆಯ ಪೋಷಕರ ಪ್ರೋತ್ಸಾಹವೂ ಇರುತ್ತೆ. ಆದ್ದರಿಂದ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಅದ್ಭುತವಾದ ಅನುಕೂಲವಾದಂತಹ ಕಾಲ ಅಂತಲೇ ಹೇಳ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಕನಸಿರುತ್ತೆ, ತುಂಬ ಜನರ ಕನಸಿರುತ್ತೆ. ನೀವು ಇದಕ್ಕೆ ಮುಂಚೆ 1 ಬಾರಿ 2 ಬಾರಿ ನೀವು ಏನಾದರೂ ಪ್ರಯತ್ನ ಮಾಡಿ ವಿಫಲ ಹೊಂದಿದ್ದರೆ, ಈ ಬಾರಿಯೂ ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನೀವು ಉತ್ತಮ ಅಂಕಗಳೊಂದಿಗೆ ಕ್ವಾಲಿಫೈ ಆಗೋದಕ್ಕೆ ಅದ್ಭುತವಾದಂತಹ ಅವಕಾಶ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ವೃಷಭ ರಾಶಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸನ್ನದ್ಧವಾಗುವಂತಹ ಅಭ್ಯರ್ಥಿಗಳಿಗೆ ಶುಕ್ರ, ರವಿ ಮತ್ತು ಶನಿ, ರಾಹು ಯೋಗಕಾರಕನಾಗಿದ್ದಾರೆ. ಶುಕ್ರ ಮತ್ತು ಯೋಗಕಾರಕನಾಗಿದ್ದಾನೆ, ಶನಿ ಲಾಭ ಸ್ಥಾನದಲ್ಲಿದ್ದಾರೆ. ಸೊ ಸಾಕಷ್ಟು ನಿಮಗೆ ಒಳ್ಳೆಯ ವಿಷಯಗಳೇ ನಡೀತಾ ಇದೆ. ಆದ್ದರಿಂದ ನಿಮಗೆ ಒಂದು ಲಕ್ಷ್ಮೀ ಯೋಗ, ಮಹಾಲಕ್ಷ್ಮಿ ಯೋಗ, ಸರಸ್ವತಿ ಕರುಣೆ ತೋರಿಸ್ತಾ ಇದ್ದಾರೆ, ಲಕ್ಷ್ಮೀದೇವಿ ಅನುಗ್ರಹ ಮಾಡ್ತಾ ಇದ್ದಾರೆ. ಸೊ ಇನ್ನೇನು ಬೇಕು, ಲಕ್ಷ್ಮೀ ಸರಸ್ವತಿ ಇಬ್ಬರೂ ಅನುಗ್ರಹ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ಖಂಡಿತ ನೀವು ಅಸಾಧ್ಯ ಆರೋದೇ ಇಲ್ಲ ಅಂದ್ಕೊಂಡಿರೋದಕ್ಕೂ ಪ್ರಯತ್ನ ಮಾಡಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯಬಹುದು. ಇನ್ನು ನೀಟ್ ಎಕ್ಸಾಮ್ಸ್ ಬರೀತಾ ಇರೋಂತಹವರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಖಂಡಿತವಾಗಿಯೂ ಒಳ್ಳೆಯ ರಿಸಲ್ಟ್ ಬರೋದಕ್ಕೆ ಮುಖ್ಯವಾಗಿ ಮತ್ತೊಂದು ನಂಬಿಕೆ ಇರಲಿ ಅಂತ ಹೇಳ್ತಾ, ಈ ಮಾಸದಲ್ಲಿ ಏನಿದೆಯೋ ಎಲ್ಲ ಒಳ್ಳೆಯ ವಿಷಯಗಳಿದೆಯೋ ಎಲ್ಲ ವಿಷಯಗಳ ನಡೆಯುತ್ತೆ. ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಿ, ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲ ಮನೆಯಲ್ಲಿ ಏನಾದರೂ ವಿವಾಹಾದಿ ಶುಭ ಕಾರ್ಯಗಳ ಪ್ರಸ್ತಾಪನೆ ಆಗಿರ್ಬೋದು, ಹೊಸ ವಿಷಯಗಳನ್ನು ಆರಂಭ ಮಾಡುವುದಾಗಿರ್ಬೋದು, ಹೊಸ ಸಂಕಲ್ಪಗಳನ್ನು, ಕನಸುಗಳನ್ನು ನೆರವೇರಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ, ಒಂದು ಆರಂಭ ಅಂತಲೇ ಹೇಳ್ಬೋದು ವೃಷಭ ರಾಶಿಯವರಿಗೆ. ಆದ್ದರಿಂದ ಆ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಇದೆ, ಆ ಶ್ರೀಮನ್ನಾರಾಯಣನ, ಆ ಪರಮೇಶ್ವರನ ಕೃಪೆ ವೃಷಭ ರಾಶಿಯವರ ಮೇಲೆ, ಅವರ ಪರಿವಾರದ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತಾ, ಮತ್ತೊಂದು ರಾಶಿಯ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.